ಮಾಡಬೇಕು. ಯಾಕಂದ್ರೆ ಇವಾಗ ಅಂಗಾರಕ ಸಂಕಷ್ಟ ಚತುರ್ಥಿ ಅಲ್ಲ, ಅದಕ್ಕೆ ಗಣೇಶನ್ಗೆ ಎಲ್ಲ ಥರದ. ಹಾಯ್ ಎಲ್ರಿಗೂ ನಮಸ್ಕಾರ, ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೆ ಎಲ್ರಿಗೂ ಅಂಗಾರಕ ಸಂಕಷ್ಟಿ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು. ಏನಪ್ಪಾ ಅಂದ್ರೆ ಈ ನನ್ನ ಅಂಗಾರಕ ಸಂಕಷ್ಟ ಚತುರ್ಥಿಯ ಲಾಗ್ ಏನಿದೆ ಅಲ್ಲ, ಈ ಲಾಗ್ ಪೂರ್ತಿ ವಾಯ್ಸ್ ಓವರ್ ಇಂದ ಕೂಡಿದೆ. ಯಾಕಂದ್ರೆ ನನಗೆ ಆ ಟೈಮಲ್ಲಿ ಈ ತರ ಕ್ಯಾಮ್ರಾ ಹಿಡ್ಕೊಂಡು ಲಾಗ್ ಕಂಟಿನ್ಯೂ ಮಾಡಕ್ಕೆ ಆಗಲಿಲ್ಲ. ಸೊ ಸಾರಿ ಫಾರ್ ದ ಗೈಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಲಾಗ್ ಕಂಟಿನ್ಯೂ ಆಗುತ್ತೆ ನೋಡಿ. ಹಾಯ್ ಎಲ್ರಿಗೂ ನಮಸ್ಕಾರ, ಹಾಗೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಅಂದರೆ ಈಗಾಗಲೇ ತಮ್ಮನೇಲಿ ನೋಡೋ ಪ್ರಕಾರ ನಿಮಗೆಲ್ಲ ಗೊತ್ತಿರ್ತೈತಿ ಏನಂತ. ಇವತ್ತು ಮೇ 5 ಅಂಗಾರಕ ಸಂಕಷ್ಟಿ ಇರೋದ್ರಿಂದ ಬೇಗನೆ ಎದ್ದಿದ್ದೆ, ಬೇಗ ಕೆಲಸ ಮಾಡ್ಕೊಂಡ್ರಾತು ಅಂತ ಹೇಳಿ. ಹಾಗೆ ನನ್ನ ಮಗ ಕೂಡ ಮಲ್ಕೊಂಡಿದ್ದ. ಅವ್ನು ಹೇಳೋದ್ರೊಳಗೆ ಎಲ್ಲ ಕೆಲಸ ಮಾಡ್ಕೋಬೇಕು, ಇಲ್ಲಾಂದರೆ ಏನು ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ ಅವನು. ಹಾಗಂತ ಹೇಳಿ ಒಂದು ಲೋಟ ಬಿಸಿನೀರನ್ನ ಕಾಸ್ಕೊಂಡು ಕುಡಿಯೋಣ ಅಂತ ಹೇಳಿ ಒಂದು ಲೋಟ ಬಿಸಿನೀರು ಕಾಸ್ಕೊಂಡು ಕುಡಿದೆ. ಯಾಕಂದರೆ ನನಗೆ ಡೈಲಿ ಎದ್ದ ತಕ್ಷಣ ಬಿಸಿನೀರು ಕುಡಿಯೋ ಅಭ್ಯಾಸ ಇದೆ. ಹಾಗಾಗಿ ಒಂದು ಗ್ಲಾಸ್ ಬಿಸಿನೀರು ಕಾಸ್ಕೊಂಡು ಕುಡಿದು ಕೆಲಸ ಮಾಡೋಣ ಅಂತ ಹೇಳಿಬಿಟ್ಟು ಪಾತ್ರೆ ಎಲ್ಲ ತೊಳಿತಾ ಇದ್ದೆ. ಪಾತ್ರೆ ತೊಳೆಸೋವನಿಗೆ ನನ್ನ ಮಗ ಕೂಡ ಎದ್ದ. ಮಿಡಲ್ ಆ ಕ್ಲಿಪ್ಪು ಡಿಲೀಟ್ ಆಗಿದೆ, ಬಟ್ ಅವನ್ನ ಮಲಗಿಸ್ಬಿಟ್ಟು ಮತ್ತೆ ಬಂದು ಮತ್ತೆ ಎಲ್ಲ ಪಾತ್ರೆಗಳನ್ನು ತೊಳಿತಾ ಇದ್ದೆ. ಪಾತ್ರೆ ನೀರಿನ ಸವಣಿಗೆಲ್ಲ ಅವನು ಎದ್ಬಿಡ್ತಾರೆ ಅಂತ ಹೇಳಿ ಬೇಗ ನೀಟಾಗಿ ಕ್ಲೀನಾಗಿ ತೊಳೆದಿಟ್ಟು ಫೈನಲಿ ಪಾತ್ರೆಗಳನ್ನೆಲ್ಲ ತೊಳೆದು ಇಟ್ಬಿಟ್ಟೆ. ಹಾಗೆ ಗ್ಯಾಸ್ ಒರೆಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಗ್ಯಾಸ್ ಕೂಡ ಒರೆಸ್ಕೊಳ್ತಾ ಇದ್ದೆ. ಹಾಗೆ ಸಿಂಕ್ ಕೂಡ ಒರೆಸಿ ಕ್ಲೀನ್ ಮಾಡಿ ಇಟ್ಟೆ. ಆಮೇಲೆ ಹೊರಗಡೆ ಕಸ ಹೊಡೆಯೋದ ಅಂತ ಹೇಳಿ ಹೊರಗಡೆ ಬಂದೆ. ಇನ್ನೂ ತುಂಬ ಕತ್ಲೆ ಇರೋದ್ರಿಂದ ಬೇಡ ಬಿಡು ಹೊರಗಡೆ ಕಸ ಆಮೇಲೆ ಹುಡ್ಕೊಂಡ್ರತ್ತು, ಕೆಲಸನ ಒಳಗಡೆನೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಚಂದ್ರ ನೋಡಿಬಿಟ್ಟು ಒಳಗಡೆ ಬಂದು ಕಸ ಹೊಡೆಯೋದ ಅಂತ ಹೇಳಿಬಿಟ್ಟು ಕಸ ಎಲ್ಲ ಹೊಡ್ಕೊತಾ ಇದ್ದೆ. ಹಾಗೆ ಕಸ ಹೊಡೆಯೋದು ಮುಗಿದ್ಮೇಲೆ ನೆಲ ಒರೆಸ್ಕೊಂಡೆ. ಅದೇ ಹಿಂದ್ಬಿಟ್ಟೇವೆ. ನೆಲ ಒರೆಸ್ಕೊಂಡು ಅಂದರೆ ನನ್ನ ಮಗ ಎದ್ದೊಳದ್ರಿಗೆ ಎಲ್ಲ ಕೆಲಸ ಮುಗಿದ್ಬಿಟ್ಟಿರುತ್ತೆ. ಆ ಕಾರಣಕ್ಕೆ ಬೇಗ ಕಸ ಎಲ್ಲ ಒರೆಸ್ಕೊಂಡು ನೆಲವೆಲ್ಲ ಒರೆಸ್ಕೊತಾ ಇದ್ದೆ. ಎಲ್ಲ ನೆಲ ಒರೆಸ್ಕೊಂಡಾದ್ಮೇಲೆ ಯಾಕೋ ಹೊರಗಡೆ ಕೋಗಿಲೆ ಸೌಂಡ್ ಆಗ್ತಿತ್ತು. ಅದಕ್ಕೆ ಕೋಗಿಲೆ ಎಲ್ಲಿದೆ ಅಂತ ಹೇಳ್ಬಿಟ್ಟು ಎಷ್ಟು ಇಂಪಾಗಿ ಕೂಗ್ತಾ ಇತ್ತಲ್ಲ, ಎಲ್ಲಿದೆ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಹೋದೆ. ಅದು ನಾನು ಹೋಗಿ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಯಾಕೋ ಏನೋ ಕೋಗಿಲೆ ಕೂಗೋದೇ ನಿಲ್ಲಿಸ್ಬಿಡ್ತು. ಅಷ್ಟೊತ್ತಿಗೆಲ್ಲ ತುಂಬ ಬೆಳಕಾಗಿತ್ತು. ಅದಕ್ಕೆ ಹೊರಗಿಂದ ಕಸ ಅದನ್ನು ಏನು ಹೊಡೆದಿರಲಿಲ್ಲಲ್ಲ, ಆವಾಗಲೇ ಕತ್ತಲಿದೆ ಅಂತ ಹೇಳಿಬಿಟ್ಟು ಇವಾಗ ಹೊರಗಿಂದೆಲ್ಲ ಕಸ ನೀಟಾಗಿ ಹೊಡ್ಕೊಂಡು ಬಾಗಿಲಿಗೆಲ್ಲ ನೀರು ಹಾಕಿ ಆಮೇಲೆ ನೆಲ ಎಲ್ಲ ಒರೆಸ್ಕೊತಾ ಇದ್ದೆ. ನೀಟಾಗಿ ಮತ್ತೊಮ್ಮೆ ಒರೆಸ್ಕೊಂಡು ನೆಲ ಒರೆಸ್ಕೊಂಡಾದ್ಮೇಲೆ ವಸ್ತು ಪೂಜೆ ಮಾಡೋದ ಅಂತ ಅಂದ್ಕೊಂಡು ವಸ್ತುಗಳು ತಗೊಂಡು ಹೋದೆ. ವಸ್ತುಗಳನ್ನ ನೀಟಾಗಿ ಒರೆಸ್ಕೊಂಡು ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ರಂಗೋಲಿ ಕೂಡ ಹಾಕಿದ್ದೆ. ರಂಗೋಲಿ ಕೂಡ ಹಾಕಿಬಿಟ್ಟು ಆಮೇಲೆ ಹೊರಗಡೆ ಕೂಡ ರಂಗೋಲಿ ಹಾಕೋದ ಅಂತ ಅಂದ್ಕೊಂಡು ಹೊರಗಡೆ ಕೂಡ ಹೋಗಿ ರಂಗೋಲಿ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕಿದ್ದೆ. ನೀಟಾಗಿ ರಂಗೋಲಿ ಹಾಕಿದ್ದೆ. ಅಷ್ಟೊತ್ತರಲ್ಲೇ ತುಂಬ ಬೆಳಕಾಗಿ ಹೋಗಿತ್ತು. ನನ್ನ ಮಗ ಕೂಡ ಯಾಕೋ ಇನ್ನೂ ಎದ್ದಿರಲಿಲ್ಲ. ಚಲೋ ಆಯಿತು ಬಿಡು ಅಂತ ಹೇಳಿ ಅವನು ಎದ್ದಿಲ್ಲ ಅಂತೇಳಿ ಫ್ರೆಶ್ ಅಪ್ ಆಗೋಣ, ಸ್ನಾನನಾದರೂ ಮುಗಿಸ್ಕೊಳ್ಳೋಣ ಅವನು ಎದ್ದೊಳೋದ್ರಾಗ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೆ. ಸ್ನಾನ ಮಾಡ್ಕೊಳ್ಳೋದಕ್ಕೆ ಹೋಗೋಣ ಅಂತೇಳಿ ಹೋಗ್ತಿರ್ಬೇಕಾದ್ರೆ ನೀರು ಕಾಯಿಸ್ಕೋಬೇಕಿತ್ತು. ಆವಾಗಿನ್ನೂ ನೀರು ಕೂಡ ತಣ್ಣಗಿತ್ತು. ತಲೆ ಸ್ನಾನ ಮಾಡೋದಲ್ಲ, ಹಾಗಾಗಿ ಶೀತ ಆಗುತ್ತೆ ಅಂತ ಹೇಳಿಬಿಟ್ಟು ನೀರು ಕಾಯಿಸ್ಕೊಳಕ್ಕಂತ ಹೋದೆ. ಬಟ್ ಈಗ ಗ್ಯಾಸು ಪ್ರಾಬ್ಲಮ್ ಇರೋದ್ರಿಂದ ಸಿಲಿಂಡ್ರು ಸಿಗ್ತಾ ಇಲ್ಲ. ಅದಕ್ಕಾಗಿ ಒಲೆ ಮೇಲೆ ನೀರು ಕಾಯಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಲೆ ಮೇಲೆ ನೀರು ಕಾಯಿಸ್ಕೊಳ್ಳೋಕ್ಕಂತ ಹೋಗಿ ಒಲೆ ಹಚ್ತಾ ಇದ್ದೆ. ಫೈನಲಿ ಒಲೆ ಹಚ್ಬಿಟ್ಟೆ. ಹೆಂಗೋ ಮಾಡಿ ಒಲೆ ಹಚ್ಬಿಟ್ಟೆ. ಬೇಗ ಒಲೆ ಹತ್ತೋದೇ ಇಲ್ಲ, ಬೆಳಗ್ಗೆ ಟೈಮಲ್ಲ, ಕಟ್ಟಿಗೆ ಎಲ್ಲ ಹಸಿ ಇರ್ತಾವಲ್ಲ, ಬೇಗ ಒಲೆ ಹತ್ತೋದೇ ಇಲ್ಲ. ಹಾಗಾಗಿ ಒಲೆ ಎಲ್ಲ ಹಚ್ಬಿಟ್ಟು ನೀರು ಕಾದ್ಮೇಲೆ ಫ್ರೆಶ್ ಅಪ್ ಆದತ್ತು ಅಂತ ಹೇಳ್ಬಿಟ್ಟು ನೀರು ತುಂಬಿಸ್ಬಿಟ್ಟು ಪಾತ್ರೆಯಲ್ಲಿ ನೀರು ತುಂಬಿಸ್ಬಿಟ್ಟು ಆಮೇಲೆ ಒಲೆ ಮೇಲೆ ಇಡೋಣ ಅಂತ ಹೇಳಿಬಿಟ್ಟು ಅದನ್ನ ಒಲೆ ಮೇಲೆ ಇಟ್ಟು ನೀರು ಕಾದ್ಮೇಲೆ ಸ್ನಾನ ಮಾಡಿದ್ರಾಯ್ತು ಅಂತ ಹೇಳಿಬಿಟ್ಟು ಬ್ರಷ್ ತೊಗೊಂಬರೋಣ ಅಂತ ಹೋದೆ. ಯಾಕಂದರೆ ನೀರು ಕಾಯೋದ್ರೊಳಗೆ ನಾನು ಬ್ರಷ್ ಮಾಡಿದೆ ಅಂದರೆ ನನಗೆ ಹಾಗೆ ಸ್ನಾನ ಮಾಡೋಕ್ಕೆ ಈಸಿ ಆಗ್ತದೆ ಅಂತ ಹೇಳ್ಬಿಟ್ಟು ಅದಕ್ಕೆಂದು ಬ್ರಷ್ ಮಾಡ್ಕೊಳೋದಾಗತ್ತನ್ನ ನೀರು ಕಾಯ್ದು ಅಂತ ನೋಡಿಬಿಟ್ಟು ಫೈನಲಿ ನೀರು ಕಾದಿತ್ತು ಅಲ್ಲ, ಒಲೆ ಮೇಲೆ ನೀರು ಇಟ್ಟಿದ್ನಲ್ಲ ಅಲ್ಲೇ ಫೈನಲಿ ನೀರು ಕಾದಿರೋದ್ರಿಂದ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ಕೊಂಡು ಬರೋಣ ಅಂತ ಹೋಗ್ಬಿಟ್ಟೆ. ಯಾಕೋ ಏನೋ ಗೊತ್ತಿಲ್ಲ, ಇವತ್ತು ಅಷ್ಟೆಲ್ಲ ಕೆಲಸ ಮಾಡಿ ನಾನು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ಕೊಂಡು ಬಂದು ನನ್ನ ಮಗ ಇನ್ನೂ ಎದ್ದಿಲ್ಲ. ಅದೇ ಇವತ್ತು ನನಗೆ ತುಂಬ ಆಶ್ಚರ್ಯ ಆಗ್ತಿತ್ತು. ಹಾಗೆ ಅವನು ಎದ್ದಿಲ್ಲ, ಬೇಗ ಪೂಜೆನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಗಣೇಶನಿಗೆ ಇವತ್ತು ನೈವೇದ್ಯ ಮಾಡಬೇಕಿತ್ತಲ್ಲ, ಅಭಿಷೇಕ ಮಾಡಬೇಕಿತ್ತು. ಮೊಸರು ಹಾಲು ಇದ್ದಿಲ್ಲ, ಮೊಸರು ಹಾಲು ಇಸ್ಕೊಂಬರೋಣ ಅಂತ ಹೇಳಿಬಿಟ್ಟು ಅಲ್ಲಿ ಮೊಸರು ಹಾಲು ತರೋಕ್ಕೆ ಲೋಟ ತೊಗೊಂಡು
ಮೊಸರು ಹಾಲಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೆ. ಹಾಗೆ ದಾರಿಯಲ್ಲಿ ಹೋಗ್ತಾ ಇದ್ದೆ. ಸುಮ್ಮನೆ ಯಾಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹಾಗೆ ವೀಡಿಯೋ ಮಾಡ್ಕೊಳ್ತಾ ನಡ್ಕೊತ ಹೋಗ್ತಾ ಇದ್ದೆ. ಅವ್ರ ಮನೆ ಇನ್ನೂ ಒಂದು ಸ್ವಲ್ಪ ದೂರ ಇತ್ತು. ಅವ್ರ ಮನೆಗೆ ಹೋದ್ಮೇಲೆ ಅಲ್ಲಿ ಕೇಳಿದೆ, ಮೊಸರು ಹಾಲು ಇತ್ತು, ಕೊಟ್ಟು ಅಮ್ಮ ಹಾಕಿ ಕೊಡ್ತು. ಹಾಗೆ ಕರಿಕೆ ಅವನು ತರೋಣ ಅಂತ ಹೇಳಿ ಗಣೇಶನಿಗೆ ಕರಿಕೆ ಬೇಕಿತ್ತಲ್ಲ, ಕರಿಕೆ ಎಲ್ಲ ತೊಗೊಂಡು ಬಂದೆ. ಹಾಗೆ ಅಲ್ಲಿ ಕಿತ್ಕೊಂಡು ಮೊಸರು ಕೂಡ ಹಾಲು ಎಲ್ಲ ಇಸ್ಕೊಂಡು ಬಂದೆ. ಹೋಗಿ ಪೂಜೆ ಮಾಡಿದ್ರಾಯ್ತು ಅಂತ ಹೇಳಿಬಿಟ್ಟು ತಲೆ ಎಲ್ಲ ಒರೆಸ್ಕೊತಾ ಇದ್ದೆ ನೀಟಾಗಿ. ತಲೆ ಎಲ್ಲ ಹಸಿ ಇದ್ರೆ ಮತ್ತು ನೀರು ಹಿಡಿದ್ಬಿಟ್ಟು ಶೀತ ಆಗತ್ತೆ ಅಂತ ಹೇಳಿಬಿಟ್ಟು ತಲೆ ಎಲ್ಲ ನೀಟಾಗಿ ಒರೆಸ್ಕೊಂಡು ಫೈನಲಿ ಹೇರ್ ಕ್ಲಿಪ್ ಹಾಕ್ಕೊಂಡು ರೆಡಿ ಆಗ್ತಾ ಇದ್ದೆ. ಕೂದಲ ಎಲ್ಲ ತುರುಬೆಲ್ಲ ಹಾಕ್ಕೊಂಡು ಪೂಜೆ ಮಾಡೋಕೆ ಒಂಥರ ಇರಿಟೇಟ್ ಆಕೈತಿ ಅಂತ ಹೇಳ್ಬಿಟ್ಟು ಹಿಂಗೆ ಮಾಡ್ತಾಯಿದ್ದೆ. ದೇವ್ರ ಮನೆಗೆ ಹೋಗಿ ನೋಡಿದೆ. ದೇವರೆಲ್ಲ ತೆಗೆಯೋಣ ಅಂತ ಹೇಳಿಬಿಟ್ಟು ನೀಟಾಗಿ ದೇವ್ರ ಮನೆಗೆಲ್ಲ ಮೊನ್ನೆ ಪೂಜೆ ಮಾಡಿದ್ದೆಲ್ಲ ನೀಟಾಗಿ ದೇವ್ರ ಮೇಲೆಲ್ಲ ಹೂವೆಲ್ಲ ತೆಗೆದುಬಿಟ್ಟು ಕ್ಲೀನಾಗೆಲ್ಲ ಎತ್ತಿ ಇಟ್ಬಿಟ್ಟು ಆಮೇಲೆ ನೀಟಾಗಿ ಎಲ್ಲ ದೇವ್ರ ಸಾಮಾನುಗಳನ್ನೆಲ್ಲ ತೊಳ್ಕೊಳ್ತಾ ಇದ್ದೆ. ಎಲ್ಲ ಫೋಟೋ ಎಲ್ಲ ಒರೆಸ್ಬಿಟ್ಟು ದೇವ್ರ ಸಾಮಾನು ಎಲ್ಲ ನೀಟಾಗಿ ತೊಳ್ಕೊಂಡು ಕ್ಲೀನಾಗಿ ಪೂಜೆ ಮಾಡಿಟ್ಟೆ. ಫೈನಲಿ ನೀವು ನೋಡ್ತಿರ್ಬೋದು ಎಲ್ಲ ದೇವ್ರ ಮನೆಯಲ್ಲಿ ಎಲ್ಲ ನೀಟಾಗಿ ದೇವ್ರ ಫೋಟೋ ಎಲ್ಲ ಇಟ್ಬಿಟ್ಟು ಕ್ಲೀನಾಗಿ ಹೂವೆಲ್ಲ ಮುಡಿಸಿದೆ. ಹೂ ಇದ್ದಿಲ್ಲ, ನಮ್ಮ ಮನೆಯವ್ರಿನ್ನೂ ತಂದಿದ್ದಿಲ್ಲ. ಅವ್ರು ಬೆಳಗ್ಗೆನೇ ಬೇಗ ಹೋಗಿರೋ ಕಾರಣ ಇಲ್ಲಿ ಹೂ ಮಾರೋರು ಬಂದಿದ್ದಿಲ್ಲ. ಹಾಗಂತೇಳಿ ಎಕ್ಕಿ ಹೂವನ್ನು ತಂದು ಇಟ್ಬಿಟ್ಟಿದ್ದೆ. ಇವಾಗ ತಾನೇ ದೇವ್ರ ಮನೆ ಪೂಜೆ ಎಲ್ಲ ಮುಗಿಸ್ಕೊಂಡೆ ಈಗ ಗಣೇಶಗ ಅಭಿಷೇಕ ಮಾಡಬೇಕು. ಯಾಕಂದ್ರೆ ಇವಾಗ ಅಂಗಾರಕ ಸಂಕಷ್ಟ ಚತುರ್ಥಿ ಅಲ್ಲ, ಅದಕ್ಕೆ ಗಣೇಶಂಗೆ ಎಲ್ಲ ಥರದ ನೈವೇದ್ಯನ ಇವತ್ತು ಮಾಡಬೇಕು. ನೋಡೋಣ ಬನ್ನಿ ಏನೇನು ನೈವೇದ್ಯಕ್ಕೆ ತಯಾರಿ ಮಾಡ್ಕೊಂಡಿನಿ ಅಂತ. ಒಂದು ಲೋಟ 1 ಗ್ಲಾಸು ನೀರು ತೊಗೊಂಡಿದ್ದೆ, ಶುದ್ಧ ನೀರನ್ನು. ಆಮೇಲೆ ಸಕ್ಕರೆ ಕೂಡ ತೊಗೊಂಡಿದ್ದೆ, ಅರಿಶಿಣದ ನೀರು, ತುಪ್ಪ, ಹಾಲು, ಮೊಸರು, ಕರಿಕೆ, ಆಮೇಲೆ ಬಿಳೆ ಎಕ್ಕದ ಹೂವು, ಆಮೇಲೆ ಕೆಂಪು ಹೂವು, ಇಷ್ಟೆಲ್ಲ ತಗೊಂಡು ದೇವ್ರಿಗೆ ಗಣೇಶನಿಗೆ ಇವತ್ತು ಅಭಿಷೇಕ ಮಾಡೋದ ಅಂತ ಹೇಳಿಬಿಟ್ಟು ಇವನ್ನೆಲ್ಲನೂ ಜೋಡಿಸ್ಕೊಂಡು ಇಟ್ಕೊಂಡಿದ್ದೆ. ಹಾಗೆ ಇಲ್ಲೆಲ್ಲ ರೆಡಿ ಮಾಡ್ಕೊತಾನೂ ಇದ್ದೆ. ಗಣೇಶನ ಎಲ್ಲಿ ಕೂರಿಸ್ಬೇಕಪ್ಪ, ದೇವ್ರ ಮನೆ ಮೇಲೆ ಕೂರಿಸೋದ ಕೆಳಗಡೆ ಕೂರಿಸೋದ ಅಂತ ಹೇಳ್ಬಿಟ್ಟು ಕೆಳಗಡೆ ಕೂರಿಸೋಣ ಅಂತ ಹೇಳಿ ಒಂದು ಮಣೆ ಇಟ್ಬಿಟ್ಟು ಆಮೇಲೆ 2 ಗ್ಲಾಸ್ ಇಟ್ಬಿಟ್ಟು ಆಮೇಲೆ ಒಂದು ಪ್ಲೇಟ್ ಇಟ್ಟೋಣ, ಆಮೇಲೆ ನೀಟಾಗಿ ಕಾಣಿಸ್ತತೆ ಅಂತ ಹೇಳಿಬಿಟ್ಟು ಗಣೇಶನ ಪೂಜೆ ಮಾಡೋದ ಅಂತ ಹೇಳಿಬಿಟ್ಟು ಗಣೇಶನ ಎತ್ತಿ ಅಭಿಷೇಕ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೆಲ್ಲ ಅಲ್ಲಿ ಗಣೇಶನ ಎತ್ತಿ ಇಟ್ಬಿಟ್ಟೆ. ಆಮೇಲೆ ಎಲ್ಲ ತೊಗೊಂಡಿರೋ ಸಾಮಗ್ರಿಗಳನ್ನು ಇದು ಮಾಡಿಕೊಂಡು ದೇವರಿಗೆ ಗಣೇಶನಿಗೆ ಒಂದೊಂದಾಗಿ ಎಲ್ಲ ಅಭಿಷೇಕ ಮಾಡ್ತಾ ಇದ್ದೆ. ಮೊದಲು ಗಣೇಶನಿಗೆ ನೀರು ಹಾಕಿ ಅಭಿಷೇಕ ಮಾಡಿದೆ. ನಂತರ ಹಾಲು, ಮೊಸರು, ಸಕ್ಕರೆ, ಬೆಣ್ಣೆ, ತುಪ್ಪ, ಬಿಳಿ ಎಕ್ಕದ ಹೂವು, ಕರಿಕೆ, ಕೆಂಪು ಹೂವು ಇವೆಲ್ಲ ಹಾಕಿಬಿಟ್ಟು ದೇವರಿಗೆ ಅಭಿಷೇಕ ಮುಗಿಸಿದೆ. ಆನಂತರ ಊದುಬತ್ತಿ ತೊಗೊಂಡು ದೇವರಿಗೆ ಊದುಬತ್ತಿ ಹಚ್ತಾ ಇದ್ದೆ. ದೇವರಿಗೆಲ್ಲ ಬೇಡ್ಕೊಂಡು ಮನಸ್ಸಿನಲ್ಲಿ ನಮಗೆ ಏನಾಗಬೇಕೋ ಅದನ್ನೆಲ್ಲ ಬೇಡ್ಕೊಂಡು ದೇವರಿಗೆಲ್ಲ ನಿಷ್ಕಲ್ಮಶವಾದ ಮನಸ್ಸಿನಿಂದ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ದೇವರನ್ನು ಪೂಜಿಸುತ್ತಾ ಗಣೇಶನಿಗೆ ಅರ್ಪಿಸುತ್ತಾ, ನೀನು ಎಲ್ಲವೂ ನೀನೇ ತಂದೆ, ನೀನೇ ನಮ್ಮನ್ನೆಲ್ಲ ಕಾಪಾಡಬೇಕಪ್ಪ, ನೀನೇ ಎಲ್ಲ ನಮ್ಮ ಮನೆ ಎಲ್ಲ ನೀನೇ ಅಂತ ಹೇಳಿದೆ. ಗಣೇಶನಿಗೆಲ್ಲ ಬೇಡ್ಕೊಳ್ತಾ ಹಾಗೆ ದೇವರಲ್ಲಿ ಪ್ರಾರ್ಥಿಸುತ್ತಾ ಎಲ್ಲ ಮನೆ ದೇವರಿಗೆಲ್ಲ ಬೇಡ್ಕೊಳ್ತಾ ಗಣೇಶನ ಅಭಿಷೇಕ ಎಲ್ಲ ಮುಗಿಸ್ಕೊಂಡು ಎಲ್ಲ ಪೂಜೆನೂ ಕೂಡ ನೀಟಾಗಾಯಿತು. ನನ್ನ ಮಗ ಕೂಡ ಇನ್ನೂ ಎದ್ದಿರಲಿಲ್ಲ, ನೋಡ್ಬೋದು ನೀವೇ. ನೀಟಾಗೆಲ್ಲ ಪೂಜೆ ಮುಗಿಸ್ಕೊಂಡು ಇಲ್ಲಿಗೆ ಗಣೇಶನ ಅಭಿಷೇಕ ಎಲ್ಲ ಮುಗೀತು.